ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಗೆ ಸಂಬಂಧಪಟ್ಟಂತೆ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ನ ಕುರಿತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ, ಈ ಒಂದು ಟಾಪಿಕ್ ಅನ್ನ ಕುರಿತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆ ಇರ್ತಾ ಇದಾವೆ. ಪೇಪರ್ 1 ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ಹೇಳ್ತೀವಿ. 50 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 100 ಅಂಕಗಳು. ಪೇಪರ್ 2 ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ. 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 200 ಅಂಕಗಳು. ಸೊ 3 ಗಂಟೆಗಳ ಒಂದು ಅವಧಿಯಲ್ಲಿ 300 ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆಸೆಟ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQs, PDF, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ 1 ಗೆ ಬೇಕಾದ ಎಲ್ಲಾ ಮೆಟೀರಿಯಲ್ ನಿಮಗೆ ಈ ಒಂದೇ ಆಪ್ ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು, ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಕಳೆದ ವರ್ಷ ನಡೆದ ಎಕ್ಸಾಮಿನೇಷನ್ ಅಲ್ಲಿ ಈ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಇದರ ಮೇಲೆ ಪ್ರಶ್ನೆಯನ್ನ ಕೊಡಲಾಗಿತ್ತು. ವಿಚ್ ಇನಿಷಿಯೇಟಿವ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಟ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಟು ಸ್ಟೋರ್ ಅಂಡ್ ಪಬ್ಲಿಷ್ ದೇರ್ ಅವಾರ್ಡ್ಸ್, ಸರ್ಟಿಫಿಕೇಟ್ಸ್ ಅಂಡ್ ಡಿಗ್ರೀಸ್. ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು, ಪ್ರಮಾಣ ಪತ್ರಗಳು ಮತ್ತು ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ? ಇದಕ್ಕೆ 4 ಆಪ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್, ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮಿಷನ್, ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. So in this video we are going to discuss about National Academic Depository, NAD. So here NAD, the main aim is to provide online storage of all academic awards. So ಎಲ್ಲ ನಮ್ಮ ಪದವಿಯ ಪ್ರಮಾಣ ಪತ್ರಗಳನ್ನ, ಸರ್ಟಿಫಿಕೇಟ್ಸ್ ಗಳನ್ನ, ಮಾರ್ಕ್ಸ್ ಕಾರ್ಡ್ ಗಳನ್ನ ಇದು ಹೊಂದಿರೋ ಒಂದು ಆನ್ಲೈನ್ ಸ್ಟೋರ್ ಆಗಿದೆ. 24/7 storage of all academic awards such as certificates, ಡಿಪ್ಲೊಮಾಸ್, ಡಿಗ್ರೀಸ್, ಮಾರ್ಕ್ ಶೀಟ್. ಸೊ ಎಲ್ಲ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಡಿಪ್ಲೊಮಾಸ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಮಾರ್ಕ್ ಶೀಟ್ ಆಗಿರ್ಬೋದು 24/7 ಆನ್ಲೈನ್ ನಾವು ಪಡೆದುಕೊಳ್ಬಹುದು. ಸೊ ಎನ್ಶೂರ್ಸ್ ಈಸಿ ಆಕ್ಸೆಸ್ ಟು ಅಂಡ್ ರಿಟ್ರೀವಲ್ ಆಫ್ ಅನ್ ಅಕಾಡೆಮಿಕ್ ಅವಾರ್ಡ್. ಸೊ ಸರಳವಾಗಿ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಇಲ್ಲಿ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ವ್ಯಾಲಿಡೇಟ್ಸ್ ಅಂಡ್ ಗ್ಯಾರಂಟೀಸ್ ಇಟ್ಸ್ ಅಥೆಂಟಿಸಿಟಿ ಅಂಡ್ ಸೇಫ್ ಸ್ಟೋರೇಜ್. ಸೊ ಇದ್ರ ಜೊತೆಗೆ ಈ ಒಂದು NAD ಏನಿದೆ ಇವುಗಳನ್ನ ಈಸಿಯಾಗಿ ಆಕ್ಸೆಸ್ ಮಾಡೋದು ಅಷ್ಟೇ ಅಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಫಿಸಿಕಲ್ ಡಾಕ್ಯುಮೆಂಟ್ ಗಳ ಪರ್ಯಾಯವಾಗಿ ಕೂಡ ನಾವು ಬಳಸ್ಕೊಳ್ಬಹುದು. ವ್ಯಾಲಿಡೇಟ್ ಮತ್ತೆ ಗ್ಯಾರಂಟಿಯನ್ನು ಕೂಡ ಕೊಡ್ತಾ ಇದೆ. ಸೊ ಹಾಗಾದ್ರೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಟು ಬಿ ಕವರ್ಡ್ ಅಂಡರ್ NAD. ಸೊ ಯಾವೆಲ್ಲ ಇನ್ಸ್ಟಿಟ್ಯೂಷನ್ಗಳು NAD ಅಂಡರ್ ಬರ್ತಾ ಇದಾವೆ, ಬಳಕೆ ಮಾಡ್ತಾ ಇದಾವೆ ಅಂತಂದ್ರೆ, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಟು ಬಿ ಕವರ್ಡ್ ಅಂಡರ್ NAD shall be the institutions listed by name by the University Grant Commission. So UGC ಇಂದ ಮಾನ್ಯತೆಯನ್ನ ಪಡೆದ ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ಈ NAD ಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಡಿಪ್ಲೊಮಾಸ್ ಆಗಿರ್ಬೋದು, ಡಿಗ್ರೀಸ್ ಆಗಿರ್ಬೋದು ಇದರಲ್ಲಿ ಸೇವ್ ಮಾಡಿರ್ತವೆ. ನೆಕ್ಸ್ಟ್ ಸೆಂಟ್ರಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಸೆಂಟ್ರಲ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಸೆಂಟ್ರಲ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ and also institutions empowered by an act of parliament or state legislature or grant degrees. ಸೊ ಯಾವೆಲ್ಲ ಸೆಂಟ್ರಲ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಆಕ್ಟ್ ಆಫ್ ಪಾರ್ಲಿಮೆಂಟ್ ನಿಂದ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ನಿಂದ ಆರಂಭಗೊಂಡ ಎಲ್ಲಾ ಇನ್ಸ್ಟಿಟ್ಯೂಷನ್ಗಳು ಕೂಡ ಸೊ ಈ ಒಂದು NAD ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ ಅನ್ನ ಸೇವ್ ಮಾಡಲೇಬೇಕು. ಸೆಂಟ್ರಲ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅವಾರ್ಡಿಂಗ್ ಡಿಪ್ಲೊಮಾ ಪದವಿಯನ್ನು ನೀಡುವ ಎಲ್ಲಾ ಯೂನಿವರ್ಸಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ಸ್ಟೇಟ್ ಯೂನಿವರ್ಸಿಟೀಸ್ ಅಂಡ್ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್. ಸೊ ಎಲ್ಲ ಸ್ಟೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು ಮತ್ತೆ ಡೀಮ್ಡ್ ಯೂನಿವರ್ಸಿಟೀಸ್ ಆಗಿರ್ಬೋದು ಪಾರ್ಟಿಸಿಪೇಟಿಂಗ್ ಇನ್ NAD. ನೆಕ್ಸ್ಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ NAD. ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಅಪ್ರೂವ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್, MSD ಇಂದ ಆರಂಭಗೊಂಡ ಎಲ್ಲ ಅಥವಾ ಅಪ್ರೂವ್ಡ್ ಆದ
ಎಲ್ಲಾ ಇನ್ಸ್ಟಿಟ್ಯೂಷನ್ಗಳು ಕೂಡ ಈ NAD ಅಂಡರ್ನಲ್ಲಿ ಬರ್ತವೆ. ಅಂದ್ರೆ NAD ಅನ್ನ ಬಳಕೆ ಮಾಡ್ತವೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ವಿದ್ಯಾರ್ಥಿಗಳ ಎಲ್ಲಾ ದಾಖಲೆಗಳನ್ನ, ಈ ಪದವಿಗಳು, ಸರ್ಟಿಫಿಕೇಟ್ಗಳನ್ನ ಇದರಲ್ಲಿ ಸೇವ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. Next, other school boards and also eligibility test conducting bodies such as listed by name by UGC and shall include University Grant Commission for National Eligibility Test, then CBSE for Teacher Eligibility Test. Next, academic awards to be covered under NAD shall be the awards listed by UGC. ಇದನ್ನ ಹೇಳೋದಲ್ಲ. ಸೊ ಇದರಲ್ಲಿ ಎನಿ ಸರ್ಟಿಫಿಕೇಟ್ ಆರ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ಕ್ಲೂಡಿಂಗ್ ರಿಲೇಟೆಡ್ ಮಾರ್ಕ್ ಶೀಟ್, transcript or evaluation reports, provisional certificates as the case may be granted by an academic institution. So ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಇಂದ ಕೊಟ್ಟ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು, ಸೊ ಈ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಶೀಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಸೊ ಎಲ್ಲ ಸರ್ಟಿಫಿಕೇಟ್, ಡಿಗ್ರಿ ಅಂಡ್ ಡಿಪ್ಲೊಮಾ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ issued by the approved institutions. So next, all certificates by National Skill Qualification Frameworks. So NSQF ನಿಂದ ನೀಡಲಾದ ಎಲ್ಲಾ ಸರ್ಟಿಫಿಕೇಟ್ ಗಳನ್ನು ನಾವು ಇದರಲ್ಲಿ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಆಲ್ಸೋ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ MSDE ಇಂದ ಕೂಡ ಪಡೆದುಕೊಂಡ ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ಇದರಲ್ಲಿ ಪಡೆದುಕೊಳ್ಳಬಹುದು. ಸೊ ಎಲ್ಲ ಮಾರ್ಕ್ ಶೀಟ್, ಸರ್ಟಿಫಿಕೇಟ್ಸ್ issued by the school boards also. Next, certificate issued by the eligibility test conducting body such as UGC, NET. Next, benefits of NAD. ಸೊ ಇದರ ಬೆನಿಫಿಟ್ಸ್ ಏನೇನಂತಂದ್ರೆ ಇಟ್ ಸೆಕ್ಯೂರ್ಸ್ ದ ಇಶ್ಯೂನ್ಸ್ ಆಫ್ ಡಿಜಿಟಲ್ ಅವಾರ್ಡ್ಸ್ ಇನ್ ದ ಸ್ಟೂಡೆಂಟ್ ಡಿಜಿಲಾಕರ್ ಅಕೌಂಟ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಡಿಜಿಲಾಕರ್ ನಲ್ಲಿ ತಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ನಂತರ ಈ ಎಲ್ಲ ಡಿಜಿಟಲ್ ಅವಾರ್ಡ್ಸ್ ಅನ್ನ, ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಗಳನ್ನ, ಕಾನ್ವೊಕೇಶನ್ ಸರ್ಟಿಫಿಕೇಟ್ಸ್ ಗಳನ್ನ, ಮಾರ್ಕ್ ಶೀಟ್ ಗಳನ್ನ ಪಡೆದುಕೊಳ್ಳಬಹುದು. ಇಟ್ ರೆಡ್ಯೂಸಸ್ ಅಂಡ್ ಎಲಿಮಿನೇಟ್ಸ್ ದ ಸರ್ಕ್ಯುಲೇಷನ್ ಆಫ್ ಫೇಕ್ ಸರ್ಟಿಫಿಕೇಟ್. ಸೊ ಫೇಕ್ ಸರ್ಟಿಫಿಕೇಟ್ ಒಂದು ಹಾವಳಿಯನ್ನ ಇದು ತಪ್ಪಿಸ್ತಾ ಇದೆ. ಇಟ್ ಆಲ್ಸೋ ಎಲಿಮಿನೇಟ್ಸ್ ದ ರಿಸ್ಕ್ ಆಫ್ ಲೂಸಿಂಗ್ ಆರ್ ಸ್ಪಾಯ್ಲಿಂಗ್ ಅಕಾಡೆಮಿಕ್ ಅವಾರ್ಡ್. ಸೊ ಈ ಒಂದು ಪದವಿಗ ಸರ್ಟಿಫಿಕೇಟ್ ಅನ್ನ ಕಳೆದುಕೊಳ್ಳುವುದರಿಂದ ತಪ್ಪಿಸಿಕೊಳ್ಳಬಹುದು. ಈಸಿಲಿ ಶೇರೇಬಲ್ ಅಂಡ್ ವೆರಿಫೈಯಬಲ್ ವಿತ್ ಎನಿಬಡಿ. ಸೊ ಇದನ್ನ ಸರಳವಾಗಿ ಬೇರೆಯವರಿಗೆ ಶೇರ್ ಕೂಡ ಮಾಡಬಹುದು, ವೆರಿಫೈ ಕೂಡ ಮಾಡಬಹುದು. ನೆಕ್ಸ್ಟ್, ಡಿಜಿಲಾಕರ್ ಅಂಡ್ NAD ಆರ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇದನ್ನ ನೆನಪಿಟ್ಕೊಳ್ಬೇಕು. ಡಿಜಿಲಾಕರ್ ಆಗಿರ್ಬೋದು, NAD ಆಗಿರ್ಬೋದು, ಇವೆರಡು ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. So DigiLocker is a provider of NAD services and aims at digital empowerment. So the issued documents in DigiLocker system are deemed to be at par with original physical documents as per Rule 9A of the Information Technology. ಸೊ ಇವೆಲ್ಲ ಡಿಜಿಲಾಕರ್ ನಲ್ಲಿರುವ ಎಲ್ಲಾ ಸರ್ಟಿಫಿಕೇಟ್ಗಳು, ಎಲ್ಲಾ ಇನ್ಫಾರ್ಮೇಶನ್ ಏನಿದೆ, ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಫಿಸಿಕಲ್ ಡಾಕ್ಯುಮೆಂಟ್ಸ್ ನಂತೆಯೇ ವ್ಯಾಲಿಡೇಷನ್ ಅನ್ನ ಹೊಂದಿರ್ತವೆ. ಸೊ ಇದಿಷ್ಟು ಈ ಒಂದು NAD ಬಗ್ಗೆ ಮಾಹಿತಿ ಇದೆ. ಸೊ ಇದ್ರ ಮೇಲೆ ಕೆಲವು ಪ್ರಶ್ನೆಗಳಿದಾವೆ. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Statement 1, National Academic Depository is an initiative of Ministry of Human Resource Development. ಸೊ ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಏನಿದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಒಂದು ಉಪಕ್ರಮವಾಗಿದೆ. Second statement is National Academic Depository issues online certificates to well identified and registered students. It will be an active online place for students, academic institutes and verification users. ಸೊ ಈ ಒಂದು NAD ಉತ್ತಮವಾಗಿ ಗುರುತಿಸಲ್ಪಟ್ಟ ಮತ್ತು ನೋಂದಾಯಿತ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರಮಾಣ ಪತ್ರಗಳನ್ನು ನೀಡುತ್ತಾ ಇದೆ. ಇದು ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಪರಿಶೀಲನಾ ಬಳಕೆದಾರರಿಗೆ ಸಕ್ರಿಯ ಆನ್ಲೈನ್ ಸ್ಥಳವಾಗಿರುತ್ತದೆ. ಸೊ ಹಿಯರ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಬಿಕಾಸ್ ಈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRD ಗೆ ನಾವು ಇವಾಗ ಏನಂತ ಕರಿತಾ ಇದೀವಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. One more question is National Academic Depository is an initiative to provide ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಡ್ಯಾಶ್ ಅನ್ನು ಒದಗಿಸುವ ಒಂದು ಉಪಕ್ರಮವಾಗಿದೆ. 4 ಆಪ್ಷನ್ಸ್ ಆರ್ ಗಿವನ್. ಆಪ್ಷನ್ ಎ ಆನ್ಲೈನ್ ಸ್ಟೋರ್ ಹೌಸ್ ಟು ಆಲ್ ಅವಾರ್ಡ್ಸ್. ಆಪ್ಷನ್ ಬಿ ಎಲ್ಲಾ ಪ್ರಶಸ್ತಿಗಳಿಗೆ ಆನ್ಲೈನ್ ಸ್ಟೋರ್ ಹೌಸ್. ಆಪ್ಷನ್ ಬಿ ಆನ್ಲೈನ್ ಸ್ಟೋರ್ ಹೌಸ್ ಟು ಆಲ್ ಅಕಾಡೆಮಿಕ್ ಅವಾರ್ಡ್ಸ್. ಎಲ್ಲಾ ಶೈಕ್ಷಣಿಕ ಪ್ರಶಸ್ತಿಗಳಿಗೆ ಆನ್ಲೈನ್ ಸ್ಟೋರ್ ಹೌಸ್. ಆಪ್ಷನ್ ಸಿ ಆನ್ಲೈನ್ ಸ್ಟೋರ್ ಹೌಸ್ ಟು ಆಲ್ ಸ್ಕೂಲ್ ಎಜುಕೇಶನ್ ಅವಾರ್ಡ್ಸ್ ಓನ್ಲಿ. ಆಪ್ಷನ್ ಸಿ ಎಲ್ಲಾ ಶಾಲಾ ಶಿಕ್ಷಣ ಪ್ರಶಸ್ತಿಗಳಿಗೆ ಮಾತ್ರ ಆನ್ಲೈನ್ ಸ್ಟೋರ್ ಹೌಸ್. ಆಪ್ಷನ್ ಡಿ ಆನ್ಲೈನ್ ರೆಪೋಸಿಟರಿ ಆಫ್ ಆಲ್ ಅಕಾಡೆಮಿಕ್ ಆರ್ಟಿಕಲ್ಸ್.
ಆರ್ಟಿಕಲ್ಸ್, ಎಲ್ಲಾ ಶೈಕ್ಷಣಿಕ ಲೇಖನಗಳ ಆನ್ಲೈನ್ ಭಂಡಾರ. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀವಿ. ಇಲ್ಲಿ ಸ್ಕೂಲ್ಗೆ ಅಂತೂ ಬರಲ್ಲ, ಲೇಖನಗಳಂದ್ರೆ ಓನ್ಲಿ ಅಕಾಡೆಮಿಕ್ ಆರ್ಟಿಕಲ್ಸ್ ಗೆ ಇದು ಬರಲ್ಲ. ಸೊ ಹೀಗಾಗಿ ಕನ್ಫ್ಯೂಷನ್ ಬಂದ್ಬಿಟ್ಟು ಎ ಮತ್ತೆ ಬಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, an online storage to all school education awards only. ಸೊ ಇದಾಗಲ್ಲ, ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗ್ತಾ ಇದೆ. an online storage to all awards or an online storage to all academic awards. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಆಪ್ಷನ್ ಸಿ ಆಗಲ್ಲ. ಸೊ ಈ ರೀತಿ ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, NAD. ಇಟ್ ಈಸ್ ಅನ್ ಆನ್ಲೈನ್ ಸ್ಟೋರೇಜ್ ಟು ಆಲ್ ಅಕಾಡೆಮಿಕ್ ಅವಾರ್ಡ್ಸ್. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. NAD ಎಲ್ಲಾ ಶೈಕ್ಷಣಿಕ ಪ್ರಶಸ್ತಿಗಳಿಗೆ ಆನ್ಲೈನ್ ಸ್ಟೋರೇಜ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ನೀವು ನಮ್ಮ ಪೇಪರ್ 1 ಕೋರ್ಸ್ ಅನ್ನ ಜಾಯ್ನ್ ಆದ್ರೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಅನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, 5000 ಪ್ಲಸ್ MCQ ಸೆಟ್ ಅನ್ನ ನೀಡ್ತಾ ಇದ್ದೀವಿ, ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ. ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಈ ಒಂದು ಆಪ್ ನಿಂದ ನೀವು ಜಾಯ್ನ್ ಆಗಬಹುದು. ಜೊತೆಗೆ ಪೇಪರ್ 2 ಗಾಗಿ ಈ ಕೆಳಗಿನ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಜಾಯ್ನ್ ಆಗಲು ಆಪ್ ನಿಂದಾನೇ ಜಾಯ್ನ್ ಆಗಬಹುದು, ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಎಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.